300 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಸ್ನೇಹಮಯ ಕೃಷ್ಣ ಹೇಳ್ತಾರಲ್ಲ ಇದು ಕೇವಲ 10% ಮಾತ್ರ ಅಂತೇಳಿ. ಈ ನಡುವೆ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ಮುಡಾ ಪ್ರಕರಣದಲ್ಲಿ ಇಡಿಯಿಂದ ಆಸ್ತಿ ಜಪ್ತಿ ಹಿನ್ನೆಲೆ ಟ್ವೀಟ್ ಮೂಲಕ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ. ಮುಡಾ ಹಗರಣದ ಪಾರದರ್ಶಕ ತನಿಖೆಯಾಗಬೇಕು, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕು, ಸಿಬಿಐ ತನಿಖೆಯಾಗಬೇಕು ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಓಕೆ, ವಿಜಯೇಂದ್ರ ಟ್ವೀಟ್ ಬಗ್ಗೆ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಟ್ವೀಟ್ ಮಾಡಿದ್ದಾರೆ ಜಪ್ತಿಯಾಗಿದೆ ಅಂತ ಹೇಳಿ. ಬಟ್ ಸಿ ಎಂ ಕೂಡ ಸ್ಮಾರ್ಟ್, 14 ಸೈಟ್ಗಳನ್ನು ಮೊದಲೇ ಕೊಟ್ಟುಬಿಟ್ಟಿದ್ದಾರೆ. ಈಗ ಅವರ ಕೈಯಲ್ಲಿದ್ದು ಈಗ ಸೀಸ್ ಆಗಿದ್ದಿದ್ರೆ ಕಥೆನೇ ಬೇರೆ, ನಿಮಗೆ ಇವತ್ತು ಫುಲ್ ಊಟ ಆಗ್ತಿತ್ತು. ವಿಜಯೇಂದ್ರ ಈಗ ಟ್ವೀಟ್ ಮಾಡಿದ್ದಾರೆ. ರಾಜೀನಾಮೆ ಕಾವು ಜಾಸ್ತಿ ಆಗಬಹುದಾ? ಇಲ್ಲಿ ಎರಡು ವಿಚಾರ ಇರುವಂಥದ್ದು. ಅಂದರೆ ಈಗ ಇಡಿ ಕೊಟ್ಟಿರುವಂತಹ ನೋಟಿಸು ಅಂದರೆ ಏನು ಪತ್ರಿಕಾ ಪ್ರಕಟಣೆ ಕೇವಲ ಸಿದ್ದರಾಮಯ್ಯಗೆ ಮಾತ್ರ ಅಂತಲ್ಲ. ಈ 300 ಕೋಟಿ ಆಸ್ತಿ ಜಪ್ತಿಯಲ್ಲಿ ಬಿಲ್ಡರ್ಗಳು, ಅಧಿಕಾರಿಗಳು ಮತ್ತು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಏನು ಮೂಡಾದಲ್ಲಿ ಫಲಾನುಭವಿಗಳಿದ್ದಾರೆ ಅದರ ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ ಏನು 300 ಕೋಟಿ ಆಸ್ತಿ ಜಪ್ತಿ ಅಂತ ಈಗಲೂ ಕೂಡ ಸಿದ್ದರಾಮಯ್ಯ ಮತ್ತು ಆಪ್ತರು ಹೇಳ್ತಾ ಇರುವಂಥದ್ದು. 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಸಿದ್ದರಾಮಯ್ಯವರು ಭಾಗಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಅರೆಸ್ಟ್ ಆಗೋದಿಲ್ಲ ಮತ್ತು ಅದರ ಒಂದು ಬಿಸಿ ತಟ್ಟೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಇರುವಂಥದ್ದು ಒಂದು ಟ್ವಿಸ್ಟ್ ಏನಂತಂದರೆ, ಈಗ 27ನೇ ತಾರೀಕು ಸಿಬಿಐ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಬಾಕಿ ಇರುವಂಥದ್ದು, ಸಿಬಿಐಗೆ ಕೊಡುವ ಸಂಬಂಧಪಟ್ಟಂತೆ. ಕೇವಲ ಸಿದ್ದರಾಮಯ್ಯ ಪ್ರಕರಣ ಅಲ್ಲ, ಇಡೀ ಮೂಡಾ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸುವಂತಹ ಏನು ಆ ಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಆ ರೀತಿ ಆದರೆ ಅಂದರೆ ಇವರು ಬಂಧನ ಆಗ್ಬಿಡ್ತಾರೆ ಅಥವಾ ಇವರ ಮೇಲೆ ಏನೋ ಕ್ರಮ ಆಗುತ್ತಂತಲ್ಲ. ಆದರೆ ಸಿಬಿಐಗೆ ಈ ಪ್ರಕರಣ ಹೋದರೆ ರಾಜಕೀಯವಾಗಿ ಒಂದಷ್ಟು ಕಿರಿಕಿರಿ ಆಗುತ್ತೆ. ನೋಟಿಸನ್ನು ಕೊಡುವಂಥದ್ದು ಸಿದ್ದರಾಮಯ್ಯ ಅವರಿಗೆ, ಅದಾದ ನಂತರ ವಿಚಾರಣೆಗೆ ಬರುವಂಥದ್ದು, ಇವೆಲ್ಲವೂ ಕೂಡ ಕಿರಿಕಿರಿ ಆಗುವಂಥದ್ದು. ಹಾಗಂತ ಬಂಧನ ಮಾಡಿಬಿಡ್ತಾರೆ ಅಥವಾ ಬಂಧನ ಆಗುವಷ್ಟು ಸಿದ್ದರಾಮಯ್ಯ ಪ್ರಕರಣ ಇದೆ ಅನ್ನುವಂಥದ್ದು ಕೂಡ ರಾಜಕೀಯವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಆಪ್ತರು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ, ಬಂಧನ ಆಗೋದಿಲ್ಲ ಅಂತ. ಸಿಬಿಐಗೆ ಹೋದರೆ ಅದರ ಕಿರಿಕಿರಿ ರಾಜಕೀಯವಾಗಿ ಮತ್ತು ಪಕ್ಷದ ಒಳಗಡೆ ಕೂಡ ಒಂದಷ್ಟು ಕಿರಿಕಿರಿ ಅನುಭವಿಸುವಂತಹ ಸಾಧ್ಯತೆ ಇರುವಂಥದ್ದು. ಈ ಆತಂಕದಲ್ಲಿ ಸಿದ್ದರಾಮಯ್ಯ ಮತ್ತು ಆಪ್ತರು ಇರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವಿಜಯ್ ಕೂಡ ಅದನ್ನೇ ಹೇಳ್ತಿರುವಂಥದ್ದು. ಸಿಎಂ ಸೇಫ್ ಕಾಣ್ತಿದ್ದಾರೆ, ನಮಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಕಿರಿಕಿರಿ ಆಗುತ್ತೆ. ಆದರೆ ಅವರ ಮುಖ್ಯಮಂತ್ರಿ ಪಟ್ಟ ಆಲ್ರೆಡಿ ನನ್ನ ಒಂದು ಗಟ್ ಫೀಲಿಂಗ್, ಈಗ 2.5 ವರ್ಷ ಏನಾದರೂ ಆಗಿದ್ದರೆ ಉಳಿದವರೆಲ್ಲ ಸರ್ ನಮ್ಮ KPC ಅಧ್ಯಕ್ಷ CM ಸಿದ್ದರಾಮಯ್ಯ ಬಹುಶಃ ಓಕೆ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊತಾರೆ. ನಾನು ಇಳಿಬೇಕು ಅಂತಂದರೆ ಜಾತಿ ಗಣತಿ ಅಂಗೀಕಾರ ಯಾಕಂದರೆ ಕಾಂಗ್ರೆಸ್ ಒಪ್ಕೊಳ್ಳೇಬೇಕು, ಯಾಕಂದರೆ ಅವರ ಮ್ಯಾನಿಫೆಸ್ಟೋ ಅದು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಬೇಡ ಅಂತ ಹೇಳಕ್ ಬರಲ್ಲ, ಹೈಕಮಾಂಡ್ ಇವ್ರ ಥರ ಮಾತಾಡೋಕ್ಕೆ ಬರಲ್ಲ, ಹೈಕಮಾಂಡ್ ಮಾತಾಡೋ ಸ್ಟೈಲೇ ಬೇರೆ ಇರ್ತದೆ. ಆಮೇಲೆ ಅದನ್ನು ಮಾಡೋದ್ರಿಂದ ಆಗುವ ಲಾಭ ನಷ್ಟದ ಲೆಕ್ಕಾಚಾರ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಲಿಂಗಾಯತರು ಕೋಪಿಸ್ಕೋಬೋದು 65 ಲಕ್ಷ ಅದರ ಪ್ರಕಾರ, ಒಕ್ಕಲಿಗರಿಗೆ ಕೋಪಿಸ್ಕೋಬೋದು 60 ಲಕ್ಷ, ಬ್ರಾಹ್ಮಣರು ಕೋಪಿಸ್ಕೋಬೋದು 15 ಲಕ್ಷ. ಒಟ್ಟು ಎಷ್ಟಾಯಿತು? 1.5 ಕೋಟಿ ಜನ, ಟೋಟಲ್ ಜನಸಂಖ್ಯೆ ಎಷ್ಟು? 6 ಕೋಟಿ. ಉಳಿದ 4.5 ಕೋಟಿಗೆ ಒಳ್ಳೇದಾಗತ್ತೆ ಅಂತ ಅವ್ರು ಹೇಳ್ತಾರೆ. ಹೌದಾ? ಚಲೋ ಕರೋ, ಮುಗೀತು, ಕೇಲ್ಕತಮ್, ನಾಟಕ ಬಂದ್. 300 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಸ್ನೇಹಮಯ ಕೃಷ್ಣ ಹೇಳ್ತಾರಲ್ಲ ಇದು ಕೇವಲ 10% ಮಾತ್ರ ಅಂತೇಳಿ. ಈ ನಡುವೆ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ಮುಡಾ ಪ್ರಕರಣದಲ್ಲಿ ಇಡಿಯಿಂದ ಆಸ್ತಿ ಜಪ್ತಿ ಹಿನ್ನೆಲೆ ಟ್ವೀಟ್ ಮೂಲಕ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ. ಮುಡಾ ಹಗರಣದ ಪಾರದರ್ಶಕ ತನಿಖೆಯಾಗಬೇಕು, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕು, ಸಿಬಿಐ ತನಿಖೆಯಾಗಬೇಕು ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಓಕೆ, ವಿಜಯೇಂದ್ರ ಟ್ವೀಟ್ ಬಗ್ಗೆ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಟ್ವೀಟ್ ಮಾಡಿದ್ದಾರೆ ಜಪ್ತಿಯಾಗಿದೆ ಅಂತ ಹೇಳಿ. ಬಟ್ CM ಕೂಡ ಸ್ಮಾರ್ಟ್, 14 ಸೈಟ್ಗಳನ್ನು ಮೊದಲೇ ಕೊಟ್ಟುಬಿಟ್ಟಿದ್ದಾರೆ. ಈಗ ಅವರ ಕೈಯಲ್ಲಿದ್ದು ಈಗ ಸೀಸ್ ಆಗಿದ್ದಿದ್ರೆ ಕಥೆನೇ ಬೇರೆ, ನಿಮಗೆ ಇವತ್ತು ಫುಲ್ ಊಟ ಆಗ್ತಿತ್ತು. ವಿಜಯೇಂದ್ರ ಈಗ ಟ್ವೀಟ್ ಮಾಡಿದ್ದಾರೆ. ರಾಜೀನಾಮೆ ಕಾವು ಜಾಸ್ತಿ ಆಗಬಹುದಾ? ಇಲ್ಲಿ ಎರಡು ವಿಚಾರ ಇರುವಂಥದ್ದು. ಅಂದರೆ ಈಗ ಇಡಿ ಕೊಟ್ಟಿರುವಂತಹ ನೋಟಿಸು ಅಂದರೆ ಏನು ಪತ್ರಿಕಾ ಪ್ರಕಟಣೆ ಕೇವಲ ಸಿದ್ದರಾಮಯ್ಯಗೆ ಮಾತ್ರ ಅಂತಲ್ಲ. ಈ 300 ಕೋಟಿ ಆಸ್ತಿ ಜಪ್ತಿಯಲ್ಲಿ ಬಿಲ್ಡರ್ಗಳು, ಅಧಿಕಾರಿಗಳು ಮತ್ತು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಏನು ಮೂಡಾದಲ್ಲಿ ಫಲಾನುಭವಿಗಳಿದ್ದಾರೆ ಅದರ ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ ಏನು 300 ಕೋಟಿ ಆಸ್ತಿ ಜಪ್ತಿ ಅಂತ ಈಗಲೂ ಕೂಡ ಸಿದ್ದರಾಮಯ್ಯ ಮತ್ತು ಆಪ್ತರು ಹೇಳ್ತಾ ಇರುವಂಥದ್ದು. 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಸಿದ್ದರಾಮಯ್ಯವರು ಭಾಗಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಅರೆಸ್ಟ್ ಆಗೋದಿಲ್ಲ ಮತ್ತು ಅದರ ಒಂದು ಬಿಸಿ ತಟ್ಟೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ
ಇಲ್ಲಿ ಇರುವಂಥದ್ದು ಒಂದು ಟ್ವಿಸ್ಟ್ ಏನಂತಂದ್ರೆ ಈಗ 27ನೇ ತಾರೀಕು ಸಿಬಿಐ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಬಾಕಿ ಇರುವಂಥದ್ದು ಸಿಬಿಐಗೆ ಕೊಡುವ ಸಂಬಂಧಪಟ್ಟಂತೆ ಕೇವಲ ಸಿದ್ದರಾಮಯ್ಯ ಪ್ರಕರಣ ಅಲ್ಲ, ಇಡೀ ಮೂಡಾ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸುವಂತಹ ಏನು ಆ ಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಆ ರೀತಿ ಆದರೆ ಅಂದರೆ ಇವರು ಬಂಧನ ಆಗ್ಬಿಡ್ತಾರೆ ಅಥವಾ ಇವರ ಮೇಲೆ ಏನೋ ಕ್ರಮ ಆಗುತ್ತಂತಲ್ಲ, ಆದರೆ ಸಿಬಿಐಗೆ ಈ ಪ್ರಕರಣ ಹೋದರೆ ರಾಜಕೀಯವಾಗಿ ಒಂದಷ್ಟು ಕಿರಿಕಿರಿ ಆಗುತ್ತೆ. ನೋಟಿಸನ್ನು ಕೊಡುವಂಥದ್ದು ಸಿದ್ದರಾಮಯ್ಯ ಅವರಿಗೆ, ಅದಾದ ನಂತರ ವಿಚಾರಣೆಗೆ ಬರುವಂಥದ್ದು, ಇವೆಲ್ಲವೂ ಕೂಡ ಕಿರಿಕಿರಿ ಆಗುವಂಥದ್ದು. ಹಾಗಂತ ಬಂಧನ ಮಾಡಿಬಿಡ್ತಾರೆ ಅಥವಾ ಬಂಧನ ಆಗುವಷ್ಟು ಸಿದ್ದರಾಮಯ್ಯ ಪ್ರಕರಣ ಇದೆ ಅನ್ನುವಂಥದ್ದು ಕೂಡ ರಾಜಕೀಯವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಆಪ್ತರು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ, ಬಂಧನ ಆಗೋದಿಲ್ಲ ಅಂತ. ಸಿ ಬಿ ಐಗೆ ಹೋದರೆ ಅದರ ಕಿರಿಕಿರಿ ರಾಜಕೀಯವಾಗಿ ಮತ್ತು ಪಕ್ಷದ ಒಳಗಡೆ ಕೂಡ ಒಂದಷ್ಟು ಕಿರಿಕಿರಿ ಅನುಭವಿಸುವಂತಹ ಸಾಧ್ಯತೆ ಇರುವಂಥದ್ದು. ಈ ಆತಂಕದಲ್ಲಿ ಸಿದ್ದರಾಮಯ್ಯ ಮತ್ತು ಆಪ್ತರು ಇರುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವಿಜಯ್ ಕೂಡ ಅದನ್ನೇ ಹೇಳ್ತಿರುವಂಥದ್ದು. ಸಿ ಎಂ ಸೇಫ್ ಕಾಣ್ತಿದ್ದಾರೆ ನಮಗೆ, ಸ್ವಲ್ಪ ಕಿರಿಕಿರಿ ಆಗ್ಬೋದು, ಕಿರಿಕಿರಿ ಆಗತ್ತೆ. ಆದರೆ ಅವರ ಮುಖ್ಯಮಂತ್ರಿ ಪಟ್ಟ ಆಲ್ರೆಡಿ ನನ್ನ ಒಂದು ಗಟ್ ಫೀಲಿಂಗ್, ಈಗ ಎರಡೂವರೆ ವರ್ಷ ಏನಾದರೂ ಆಗಿದ್ದರೆ ಉಳಿದವರೆಲ್ಲ ಸರ್ ನಮ್ಮ ಕೆ ಪಿ ಸಿ ಅಧ್ಯಕ್ಷ ಸಿ ಎಂ ಸಿದ್ದರಾಮಯ್ಯ ಬಹುಶಃ ಓಕೆ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊತಾರೆ. ನಾನು ಇಳಿಬೇಕು ಅಂತಂದರೆ ಜಾತಿ ಗಣತಿ ಅಂಗೀಕಾರ ಯಾಕಂದರೆ ಕಾಂಗ್ರೆಸ್ ಒಪ್ಕೊಳ್ಳೇಬೇಕು, ಯಾಕಂದರೆ ಅವರ ಮ್ಯಾನಿಫೆಸ್ಟೋ ಅದು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಬೇಡ ಅಂತ ಹೇಳಕ್ ಬರಲ್ಲ, ಹೈಕಮಾಂಡ್ ಇವ್ರ ಥರ ಮಾತಾಡೋಕ್ಕೆ ಬರಲ್ಲ, ಹೈಕಮಾಂಡ್ ಮಾತಾಡೋ ಸ್ಟೈಲೇ ಬೇರೆ ಇರ್ತದೆ. ಆಮೇಲೆ ಅದನ್ನು ಮಾಡೋದ್ರಿಂದ ಆಗುವ ಲಾಭ ನಷ್ಟದ ಲೆಕ್ಕಾಚಾರ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಲಿಂಗಾಯತರು ಕೋಪಿಸ್ಕೋಬೋದು 65 ಲಕ್ಷ ಅದರ ಪ್ರಕಾರ, ಒಕ್ಕಲಿಗರು ಕೋಪಿಸ್ಕೋಬೋದು 60 ಲಕ್ಷ, ಬ್ರಾಹ್ಮಣರು ಕೋಪಿಸ್ಕೋಬೋದು 15 ಲಕ್ಷ, ಒಟ್ಟು ಎಷ್ಟಾಯಿತು? 1.5 ಕೋಟಿ ಜನ, ಟೋಟಲ್ ಜನಸಂಖ್ಯೆ ಎಷ್ಟು? 6 ಕೋಟಿ, ಉಳಿದ 4.5 ಕೋಟಿಗೆ ಒಳ್ಳೇದಾಗತ್ತೆ ಅಂತ ಅವ್ರು ಹೇಳ್ತಾರೆ. ಹೌದಾ? ಚಲೋ ಕರೋ ಮುಗೀತು, ಕೇಲ್ ಖತಮ್, ನಾಟಕ ಬಂದ್. 300 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಸ್ನೇಹಮಯ ಕೃಷ್ಣ ಹೇಳ್ತಾರೆ ಇಲ್ಲ ಇದು ಕೇವಲ 10% ಮಾತ್ರ ಅಂತೇಳಿ. ಈ ನಡುವೆ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ಮುಡಾ ಪ್ರಕರಣದಲ್ಲಿ ಇಡಿಯಿಂದ ಆಸ್ತಿ ಜಪ್ತಿ ಹಿನ್ನೆಲೆ ಟ್ವೀಟ್ ಮೂಲಕ ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ. ಮುಡಾ ಹಗರಣದ ಪಾರದರ್ಶಕ ತನಿಖೆಯಾಗಬೇಕು, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕು, ಸಿಬಿಐ ತನಿಖೆಯಾಗಬೇಕು ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಓಕೆ, ವಿಜಯೇಂದ್ರ ಟ್ವೀಟ್ ಬಗ್ಗೆ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಟ್ವೀಟ್ ಮಾಡಿದ್ದಾರೆ ಜಪ್ತಿಯಾಗಿದೆ ಅಂತ ಹೇಳಿ, ಬಟ್ ಸಿ ಎಂ ಕೂಡ ಸ್ಮಾರ್ಟ್ 14 ಸೈಟ್ಗಳನ್ನು ಮೊದಲೇ ಕೊಟ್ಟುಬಿಟ್ಟಿದ್ದಾರೆ. ಈಗ ಅವರ ಕೈಯಲ್ಲಿದ್ದು ಈಗ ಸೀಸ್ ಆಗಿದ್ದಿದ್ರೆ ಕಥೆನೇ ಬೇರೆ, ನಿಮಗೆ ಇವತ್ತು ಫುಲ್ ಊಟ ಆಗ್ತಿತ್ತು. ವಿಜಯೇಂದ್ರ ಈಗ ಟ್ವೀಟ್ ಮಾಡಿದ್ದಾರೆ. ರಾಜೀನಾಮೆ ಕಾವು ಜಾಸ್ತಿ ಆಗಬಹುದಾ? ಇಲ್ಲಿ ಎರಡು ವಿಚಾರ ಇರುವಂಥದ್ದು. ಅಂದರೆ ಈಗ ಇಡಿ ಕೊಟ್ಟಿರುವಂತಹ ನೋಟಿಸು ಅಂದರೆ ಏನು ಪತ್ರಿಕಾ ಪ್ರಕಟಣೆ ಕೇವಲ ಸಿದ್ದರಾಮಯ್ಯಗೆ ಮಾತ್ರ ಅಂತಲ್ಲ, ಈ 300 ಕೋಟಿ ಆಸ್ತಿ ಜಪ್ತಿಯಲ್ಲಿ ಬಿಲ್ಡರ್ಗಳು, ಅಧಿಕಾರಿಗಳು ಮತ್ತು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಏನು ಮೂಡಾದಲ್ಲಿ ಫಲಾನುಭವಿಗಳಿದ್ದಾರೆ ಅದರ ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ ಏನು 300 ಕೋಟಿ ಆಸ್ತಿ ಜಪ್ತಿ ಅಂತ ಈಗಲೂ ಕೂಡ ಸಿದ್ದರಾಮಯ್ಯ ಮತ್ತು ಆಪ್ತರು ಹೇಳ್ತಾ ಇರುವಂಥದ್ದು. 14 ಸೈಟ್ಗಳು ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಭಾಗಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಅರೆಸ್ಟ್ ಆಗೋದಿಲ್ಲ ಮತ್ತು ಅದರ ಒಂದು ಬಿಸಿ ತಟ್ಟೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಇರುವಂಥದ್ದು ಒಂದು ಟ್ವಿಸ್ಟ್ ಏನಂತಂದರೆ ಈಗ 27ನೇ ತಾರೀಕು ಸಿಬಿಐ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಬಾಕಿ ಇರುವಂಥದ್ದು ಸಿಬಿಐಗೆ ಕೊಡುವ ಸಂಬಂಧಪಟ್ಟಂತೆ ಕೇವಲ ಸಿದ್ದರಾಮಯ್ಯ ಪ್ರಕರಣ ಅಲ್ಲ, ಇಡೀ ಮೂಡಾ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸುವಂತಹ ಏನು ಆ ಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಆ ರೀತಿ ಆದರೆ ಅಂದರೆ ಇವರು ಬಂಧನ ಆಗ್ಬಿಡ್ತಾರೆ ಅಥವಾ ಇವರ ಮೇಲೆ ಏನೋ ಕ್ರಮ ಆಗುತ್ತಂತಲ್ಲ, ಆದರೆ ಸಿಬಿಐಗೆ ಈ ಪ್ರಕರಣ ಹೋದರೆ ರಾಜಕೀಯವಾಗಿ ಒಂದಷ್ಟು ಕಿರಿಕಿರಿ ಆಗುತ್ತೆ. ನೋಟಿಸನ್ನು ಕೊಡುವಂಥದ್ದು ಸಿದ್ದರಾಮಯ್ಯ ಅವರಿಗೆ, ಅದಾದ ನಂತರ ವಿಚಾರಣೆಗೆ ಬರುವಂಥದ್ದು, ಇವೆಲ್ಲವೂ ಕೂಡ ಕಿರಿಕಿರಿ ಆಗುವಂಥದ್ದು. ಹಾಗಂತ ಬಂಧನ ಮಾಡಿಬಿಡ್ತಾರೆ ಅಥವಾ ಬಂಧನ ಆಗುವಷ್ಟು ಸಿದ್ದರಾಮಯ್ಯ ಪ್ರಕರಣ ಇದೆ ಅನ್ನುವಂಥದ್ದು ಕೂಡ ರಾಜಕೀಯವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಆಪ್ತರು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ, ಬಂಧನ ಆಗೋದಿಲ್ಲ ಅಂತ. ಸಿ ಬಿ ಐಗೆ ಹೋದರೆ ಅದರ ಕಿರಿಕಿರಿ ರಾಜಕೀಯವಾಗಿ ಮತ್ತು ಪಕ್ಷದ ಒಳಗಡೆ ಕೂಡ ಒಂದಷ್ಟು ಕಿರಿಕಿರಿ ಅನುಭವಿಸುವಂತಹ ಸಾಧ್ಯತೆ ಇರುವಂಥದ್ದು. ಈ ಆತಂಕದಲ್ಲಿ ಸಿದ್ದರಾಮಯ್ಯ ಮತ್ತು ಆಪ್ತರು ಇರುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವಿಜಯ್ ಕೂಡ ಅದನ್ನೇ ಹೇಳ್ತಿರುವಂಥದ್ದು. ಸಿ ಎಂ ಸೇಫ್ ಕಾಣ್ತಿದ್ದಾರೆ ನಮಗೆ, ಸ್ವಲ್ಪ ಕಿರಿಕಿರಿ ಆಗ್ಬೋದು, ಕಿರಿಕಿರಿ ಆಗತ್ತೆ. ಆದರೆ ಅವರ ಮುಖ್ಯಮಂತ್ರಿ ಪಟ್ಟ ಆಲ್ರೆಡಿ ನನ್ನ ಒಂದು ಗಟ್ ಫೀಲಿಂಗ್, ಈಗ ಎರಡೂವರೆ ವರ್ಷ ಏನಾದರೂ ಆಗಿದ್ದರೆ ಉಳಿದವರೆಲ್ಲ ಸರ್ ನಮ್ಮ ಕೆ ಪಿ ಸಿ ಅಧ್ಯಕ್ಷ ಸಿ ಎಂ ಸಿದ್ದರಾಮಯ್ಯ ಬಹುಶಃ ಓಕೆ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊತಾರೆ.
ನಾನು ಇಳಿಬೇಕು ಅಂತಂದ್ರೆ ಜಾತಿ ಗಣತಿ ಅಂಗೀಕಾರ ಯಾಕಂದ್ರೆ ಕಾಂಗ್ರೆಸ್ ಒಪ್ಕೊಳ್ಳೇಬೇಕು, ಯಾಕಂದ್ರೆ ಅವರ ಮ್ಯಾನಿಫೆಸ್ಟೋ ಅದು ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಸಿಎಂ ಅದನ್ನೇ ಹೇಳ್ತಾ ಇದ್ದಾರೆ. ಬೇಡ ಅಂತ ಹೇಳಕ್ ಬರಲ್ಲ, ಹೈಕಮಾಂಡ್ ಇವ್ರ ತರ ಮಾತಾಡಕ್ ಬರಲ್ಲ, ಹೈಕಮಾಂಡ್ ಮಾತಾಡೋ ಸ್ಟೈಲೇ ಬೇರೆ ಇರ್ತದೆ. ಹೌದು. ಆಮೇಲೆ ಅದನ್ನು ಮಾಡೋದ್ರಿಂದ ಆಗುವ ಲಾಭ ನಷ್ಟದ ಲೆಕ್ಕಾಚಾರ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಲಿಂಗಾಯತರು ಕೋಪಿಸ್ಕೋಬಹುದು 65 ಲಕ್ಷ ಅದರ ಪ್ರಕಾರ, ಒಕ್ಕಲಿಗರು ಕೋಪಿಸ್ಕೋಬಹುದು 60 ಲಕ್ಷ, ಬ್ರಾಹ್ಮಣರು ಕೋಪಿಸ್ಕೋಬಹುದು 15 ಲಕ್ಷ, ಒಟ್ಟು ಎಷ್ಟಾಯ್ತು? 1.5 ಕೋಟಿ ಜನ, ಟೋಟಲ್ ಜನಸಂಖ್ಯೆ ಎಷ್ಟು? 6 ಕೋಟಿ, ಉಳಿದ 4.5 ಕೋಟಿಗೆ ಒಳ್ಳೇದಾಗತ್ತೆ ಅಂತ ಅವ್ರು ಹೇಳ್ತಾರೆ. ಹೌದಾ?